ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಯೋಗ ಮುದ್ರೆಗಳು. ಯೋಗ ಮುದ್ರೆಯು ಅಭ್ಯಾಸದಲ್ಲಿ ಅಂದರೆ ಯೋಗಾಭ್ಯಾಸದಲ್ಲಿ ದೇಹದೊಳಗೆ ಶಕ್ತಿಯನ್ನು ಪ್ರಸಾರ ಮಾಡಲು ಮತ್ತು ಧ್ಯಾನವನ್ನು ಹೆಚ್ಚಿಸಲು ಬಳಸುವ ಸಾಂಕೇತಿಕ ಕೈಸೂಚಕವಾಗಿದೆ. ಪ್ರತಿಯೊಂದು ಮುದ್ರೆಯು ಶಕ್ತಿಯ ನಿರ್ದಿಷ್ಟ ಹರಿವನ್ನು ಪ್ರತಿನಿಧಿಸುತ್ತದೆ ಮತ್ತು ದೈಹಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಯೋಗ ಮುದ್ರೆಗಳನ್ನು ಅಭ್ಯಾಸ ಮಾಡುವುದರಿಂದ ಏಕಾಗ್ರತೆಯನ್ನು ಸುಧಾರಿಸಬಹುದು, ಮನಸ್ಸನ್ನು ಶಾಂತಗೊಳಿಸಬಹುದು ಮತ್ತು ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸಬಹುದು. ಉಸಿರಾಟವನ್ನು ಸುಧಾರಿಸಬಹುದು ಮತ್ತು ದೇಹದ ಶಕ್ತಿ ವ್ಯವಸ್ಥೆಗಳನ್ನು ಸಮನ್ವಯಗೊಳಿಸುವ ಮೂಲಕ ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸಬಹುದು. ಇವತ್ತು ನಾವು ಜ್ಞಾನ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಜ್ಞಾನ ಮುದ್ರೆಯನ್ನು ಮಾಡುವ ರೀತಿ: ತೋರು ಬೆರಳಿನ ತುದಿಯನ್ನು ಹೆಬ್ಬೆರಳಿನ ತುದಿಗೆ ಸ್ಪರ್ಶಿಸುವುದು, ವೃತ್ತವನ್ನು ರೂಪಿಸುವುದು, ಉಳಿದ 3 ಬೆರಳನ್ನು ನೇರವಾಗಿ ಮತ್ತು ಸಡಿಲವಾಗಿ ಇರಿಸಬೇಕು. ಚಿತ್ರದಲ್ಲಿ ತೋರಿಸುವಂತೆ ಮಾಡುವುದು. ಜ್ಞಾನ ಮುದ್ರೆ ಅಥವಾ ಚಿನ್ಮುದ್ರೆಯು ಯೋಗ ಮತ್ತು ಧ್ಯಾನದಲ್ಲಿ ಬಳಸುವ ಪ್ರಮುಖ ಮುದ್ರೆಯಾಗಿದೆ. ಇದು ನರಮಂಡಲವನ್ನು ಶಾಂತಗೊಳಿಸುತ್ತದೆ, ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ, ಮಾನಸಿಕ ಸ್ಪಷ್ಟತೆ ಮತ್ತು ಏಕಾಗ್ರತೆಗೆ ಈ ಮುದ್ರೆಯ ಅಭ್ಯಾಸ ಮಾಡಬೇಕು. ನಿದ್ರಾಹೀನತೆ ಸಮಸ್ಯೆಗೆ ಪರಿಣಾಮಕಾರಿ, ಆಳವಾದ ಧ್ಯಾನದ ಸ್ಥಿತಿಯನ್ನು ತಲುಪಲು ಸಹಾಯ ಮಾಡುತ್ತದೆ. ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಸಂಕೇತಿಸುತ್ತದೆ. ಈ ಮುದ್ರೆಯನ್ನು ಧ್ಯಾನದಲ್ಲಿ ಏಕಾಗ್ರತೆ ಮತ್ತು ಮಾನಸಿಕ ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ಅರಿವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಜ್ಞಾನ ಮುದ್ರೆಯನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವುದು ಗಮನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಆಂತರಿಕ ಶಾಂತಿಯನ್ನು ಉತ್ತೇಜಿಸುತ್ತದೆ. ಇದು ವೈಯಕ್ತಿಕ ಬೆಳವಣಿಗೆ ಮತ್ತು ಸ್ವಯಂ ಸಾಕ್ಷಾತ್ಕಾರಕ್ಕೆ ಅಮೂಲ್ಯವಾದ ಸಾಧನವಾಗಿದೆ. ಸುಖಾಸನ ಅಥವಾ ಪದ್ಮಾಸನದಲ್ಲಿ ಬೆನ್ನು ನೇರವಾಗಿ ಕುಳಿತುಕೊಳ್ಳಬೇಕು. ಅಂಗೈಗಳನ್ನು ಆಕಾಶದ ಕಡೆಗೆ ಮುಖ ಮಾಡಿ ಮೊಣಕಾಲುಗಳ ಮೇಲೆ ಇರಿಸಿ ಕಣ್ಣು ಮುಚ್ಚಿ ಉಸಿರಾಟದ ಕಡೆಗೆ ಗಮನ ಹರಿಸಬೇಕು. ಇದನ್ನು ಖಾಲಿ ಹೊಟ್ಟೆಯಲ್ಲಿ 15ರಿಂದ 30 ನಿಮಿಷಗಳ ಕಾಲ ಅಭ್ಯಾಸ ಮಾಡುವುದು. ಕಣ್ಣು ಮುಚ್ಚಿ ಕುಳಿತುಕೊಂಡರೆ ಉತ್ತಮ. ಮನಸ್ಸಿನಿಂದ ಎಲ್ಲ ಆಲೋಚನೆಗಳನ್ನು ತೆಗೆದುಹಾಕಿ ಮತ್ತು ಓಂ ಅಥವಾ ನಿಮ್ಮ ಕುಲದೇವರಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಎರಡೂ ಕೈಯಿಂದ ಏಕಕಾಲದಲ್ಲಿ ಮಾಡಿದರೆ ಉತ್ತಮ. ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಒಂದೇ ರೀತಿಯಾಗಿ ನಿಧಾನವಾಗಿ ಉಸಿರು ಬಿಡಬೇಕು. ನಿಮ್ಮ ಗಮನವನ್ನು 3ನೇ ಕಣ್ಣಿನ ಚಕ್ರಕ್ಕೆ ವರ್ಗಾಯಿಸಿ. ಇದರಿಂದ ಮಕ್ಕಳ ಹಠಮಾರಿತನ, ದುಶ್ಚಟಗಳು, ಭಯ, ಉದ್ವೇಗಗಳಂತಹ ಮಾನಸಿಕ ರೋಗಗಳೂ ಕೂಡ ಹತೋಟಿಗೆ ಬರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.